43ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಬಹಳ ಅಪರೂಪವಾಗಿರ್ತಕ್ಕಂಥ ನಾವೆಲ್ಲ ಅನೇಕ ದಿನಗಳಿಂದ ನಾವೆಲ್ಲ ತಲೆಯೊಳಗೆ ಓಡ್ತಾ ಇದೆ. ಯಾಕೆ ಅಂದ್ರೆ ಬಹುಶಃ ನೀವೆಲ್ಲ ನಿನ್ನೆ ಮೊನ್ನೆ ಸ್ವಲ್ಪ ದಿವಸ ಹಿಂದೆ ಟಿ ವಿಯಲ್ಲಿ ಮೊಬೈಲ್ನಲ್ಲಿ ಎಲ್ಲರ ಸ್ಟೇಟಸ್ನಾಗೆಲ್ಲ ಇರ್ತಿರ್ಬೋದು, ನೋಡಿರ್ತೀರಿ. ಏನು 144 ವರ್ಷ ಆದಮೇಲೆ ಮಹಾಕುಂಭಮೇಳ ಆಗ್ಯದ ಅಂತ ನೀವೆಲ್ಲ ಕೇಳಿರ್ತೀರಿ. ಮೊಬೈಲ್ನಾಗ ಭಾಳ ಮಂದಿ ಸ್ಟೇಟಸ್ ಹಚ್ಚಿವಿ, ನಾವು ಹಚ್ಚಿದ್ವಿ. ಎಷ್ಟೋ ಜನ ಹೋಗಿ ಪಾಲ್ಗೊಂಡಾರ. ಎಷ್ಟೇ 144 ವರ್ಷ ಆದ್ಮೇಲೆ ಬರ್ತವಂತ. ಹಂಗ ಶತಮಾನಕ್ಕೊಂದು ಸಲ ಬರುವಂಥ ಕಾರ್ಯಕ್ರಮ ಅದು ಆಗಿದ್ರ ನಮ್ಮ ಕಲಬುರಗಿ ನಗರದೊಳಗ ಇಡೀ ಪಟ್ಟಣಕ್ಕೆ 14 ಮಠಗಳು, 14 ಪುರಕ್ಕೆ ಒಂದು ಮಠ, ಚೌದಾಪುರ ಹಿರೇಮಠ. ಬಹುಶಃ ಆ ಎಲ್ಲ ಮಠಗಳ ಮೂಲ ಕೇಂದ್ರ ಬಿಂದು ಅದು ಈ ಶರಣನಗರದ ಬ್ರಹ್ಮಪುರ ಬಡಾವಣೆಯೊಳಗ ಲಿಂಗೈಕ್ಯರಾಗಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯ ನೆಲೆಸಿರ್ತಕ್ಕಂಥ ತಾಣ. ಈ ಮಠದ ನವೀಕರಣ ಹೆಂಗಾಗಿದೆ, ಮಠ ಹೊಸ ಮಠ ಲಕ ಅಂತ ಹೆಂಗೆ ಎಷ್ಟು ಕಂಗೊಳಿಸ್ತಾ ಇದೆ. ಇವತ್ತು ನೋಡಿದ್ರೆ ನಮಗೆ ಎಷ್ಟು ಭಕ್ತಿ ಭಾವ ಉಕ್ಕಿ ಬರ್ತದ. ಅಂಥ ಮಠದ ಲೋಕಾರ್ಪಣೆ ಕಾರ್ಯಕ್ರಮ, ಮಠದ ಹೊಸ ಕಟ್ಟಡ ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ನಮ್ಮ ಉಸಿರಿನಲ್ಲಿ ನಮ್ಮ ಬದುಕಿನೊಳಗ ಹೆಸರಿಗೂ ಶಾಂತಿವೀರ ಶಿವಾಚಾರ್ಯ ಅಂತಕ್ಕಂಥ ಆ ಗುರುವಿನ ಗದ್ದಿಗೆ ಶಿಲಾ ಮಂಟಪ ಹಾಗೂ ಶಿಲಾ ಮೂರ್ತಿಯನ್ನು ಕೂಡ ಇವತ್ತು ಈ ಮಠದೊಳಗ ಬರ್ತಕ್ಕಂಥ ದಿನಮಾನದೊಳಗ ಅದು 7ನೇ ತಾರೀಕು ಎಲ್ಲ ಸ್ಥಾಪನೆ ಆಗ್ತಕ್ಕಂಥ ಕಾರ್ಯಕ್ರಮ. ನ ಭೂತೋ ನ ಭವಿಷ್ಯತಿ, ಅದು ಹೆಂಗ ಶತಮಾನಕ್ಕೊಂದು ಸಲ ಬರ್ತದೆ, ಹಂಗ ಇಂಥ ಕಾರ್ಯಕ್ರಮ ಈ ಕಲಬುರಗಿ ನಗರದೊಳಗ ಎಂದು ಹಿಂದೆ ಆಗಿಲ್ಲ, ಮುಂದೆ ಕೂಡ ಆಗದೇ ಇರತಕ್ಕಂಥ ಕಾರ್ಯಕ್ರಮ ಅದು ಈ ವರ್ಷ 2025ನೇ ಸಾಲಿನೊಳಗೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸಾಕ್ಷಿ ಯಾರಾಗ್ತಾ ಇದೀವಿ, ಇಲ್ಲಿ ಇರ್ತಕ್ಕಂಥವ್ರು, ಇನ್ನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾವೆಲ್ಲ ಸಾಕ್ಷಿ ಆಗ್ತಾ ಇದೀವಿ. ನಾವೇ ಪುಣ್ಯವಂತರು, ಧನ್ಯವಂತರು ಅಂತಕ್ಕಂಥ ಭಾವ ನಮ್ಮ ಮನಸ್ಸಿನೊಳಗೆ ಬರಬೇಕು. ಇಷ್ಟೇ ಅಲ್ವಾ?